ಆಮ್ ಆದ್ಮಿಗೆ ನೀವು ಸೇರಿಕೊಳ್ಳುವ ಸಂದರ್ಭದಲ್ಲಿ ಅದು ಇನ್ನೂ ಒಂದು ಆರಂಭಿಕ ಹಂತದಲ್ಲಿತ್ತು. ನೀವು ಒಂದು ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದವರು. ಆ ಪಕ್ಷದ ಅಧ್ಯಕ್ಷ ಸ್ಥಾನ ನಿಮಗೆ ಕೊಟ್ಟಿದ್ರೆ ದೆಹಲಿಯಲ್ಲಿ ಅಧಿಕಾರ ನಡೆಸಿದ ರೀತಿಯೇ ಒಂದು ದಿನ ಕರ್ನಾಟಕದಲ್ಲಿಯೂ ಅದನ್ನ ಕಾಣಬಹುದಿತ್ತು. ಇದಕ್ಕೆ ಏನಂತೀರಾ? ಖಂಡಿತ ಖಂಡಿತ. ಅದರಲ್ಲಿ ಅಲ್ಲಿರೋರೆಲ್ಲ ಕೆಟ್ಟವರು ಅಂತ ಹೇಳೋದಿಲ್ಲ. ಮುಗ್ಧರು, ಅಮಾಯಕರು, ಮೂರ್ಖರು, ಅಥವಾ ಆಮೇಲೆ ಅವು ಸ್ವಲ್ಪ ಗಟ್ಟಿ ಒಂದಷ್ಟು ಹೋರಾಟದ ಮನೋಭಾವ ಇರಬೇಕು, ಧೈರ್ಯವಾಗಿ ಮುನ್ನುಗ್ಗಬೇಕು. ಅದು ಭಾಳ ಜನಕ್ಕೆ ಒಂದಷ್ಟು ಒಳ್ಳೆಯ ಜನ. ಅದರಲ್ಲಿ ಆಯಕಟ್ಟಿನ ಸ್ಥಳದಲ್ಲಿ ಕೂತಿದ್ದಂಥವ್ರು ಆ ಥರದ ಜನ ಅಲ್ಲ. ಒಂಥರ ಎನ್ ಜಿ ಒಗಳಲ್ಲಿ ಕೆಲಸ ಮಾಡಿದಂಥವ್ರು, ರಿಟೈರ್ಡ್ ಆಗಿದ್ದಂಥವ್ರು, ಅಥವಾ ಆ ಜನರ ಮಧ್ಯೆ ಹೋಗಿ ನಾನು ಪಾದಯಾತ್ರೆಗಳು ಮಾಡಿದ್ದೀನಿ, ಉಪವಾಸಗಳನ್ನ ಮಾಡಿದ್ದೀನಿ, ಬಿಸಿಲಲ್ಲಿ ಅಲ್ದಿದ್ದೀನಿ, ಮಳೇಲಿ ಹೋಗಿದ್ದೀನಿ. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಇಲ್ಲಿ ನಾಯಕತ್ವ ಬದಲಾಯಿಸಬೇಕು ಅಥವಾ ಬೇರೆಯವ್ರ ನಾಯಕತ್ವ ಕೊಡಬೇಕು ಅಂತ ಬಂದಾಗ ನನ್ನ ಹೆಸರು ಮುಂಚೂಣಿಯಲ್ಲೇ ಇತ್ತು. ಪಕ್ಷಕ್ಕೆ ಸೇರಿಕೊಂಡು 6 ತಿಂಗಳಲ್ಲೇ ನನ್ನ ಹೆಸರು ಈ ಪಕ್ಷಕ್ಕೆ ನನ್ನ ರಾಜ್ಯಾಧ್ಯಕ್ಷನಾಗಿ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತೇಳಿ ಹಲವಾರು ಭಾವನೆಗಳು ಬರ್ತಿತ್ತು. ಆದರೆ ನಾನು ಕೇಳಿರಲಿಲ್ಲ, ಒಂದು ಸಂದರ್ಭ ಬಿಟ್ಟರೆ. ಹಾಗಾಗಿ ಇದು ಯಾವಾಗ ಪಕ್ಷ ಇದು ಪದೇ 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 ಒಂದು ಹೆಜ್ಜೆ ಮುಂದೆ ಹೋಗೋದು, 2 ಹೆಜ್ಜೆ ಹಿಂದೆ ಬರುವಂಥ ಸ್ಥಿತಿ ಕರ್ನಾಟಕದಲ್ಲಿ ಬಂದ್ಬಿಡ್ತು ಹಲವಾರು ಕಾರಣಗಳಿಂದಾಗಿ. ಆವಾಗ ನಾನು ದೆಹಲಿಯಿಂದ ಬಂದಿದ್ದಂಥ ಇಲ್ಲಿನ ಕರ್ನಾಟಕದ ಉಸ್ತುವಾರಿಗೆ ಒಂದು ಸಂದರ್ಭದಲ್ಲಿ ಹೇಳಿದ್ದೆ, ಇದು ಎಲ್ಲಿಗೂ ಹೋಗ್ತಾ ಇಲ್ಲ, ನನಗೆ ಅವಕಾಶ ಕೊಡಿ, 6 ತಿಂಗಳ ಅವಕಾಶ ಕೊಡಿ. 3 ತಿಂಗಳಲ್ಲಿ ಇಡೀ ರಾಜ್ಯದಲ್ಲಿ 31 ಜಿಲ್ಲೆಗಳಲ್ಲಿ ಪಕ್ಷದ ಏನು ಸಂಘಟನೆ ಇರುವ ಹಾಗೆ ಮಾಡ್ತೀನಿ, ಪದಾಧಿಕಾರಿಗಳಿರುವ ಹಾಗೆ ಮಾಡ್ತೀನಿ. ಮತ್ತೆ 6 ತಿಂಗಳಲ್ಲಿ ಒಟ್ಟು 6 ತಿಂಗಳೊಳಗೆ ಪ್ರತಿ ತಾಲೂಕಲ್ಲೂ ಇರುವ ಹಾಗೆ ಮಾಡ್ತೀನಿ. ಯಾಕಂದರೆ ನನಗೆ ಅಷ್ಟು ಶ್ರಮ, ಅಷ್ಟು ಕಾಂಟ್ಯಾಕ್ಟ್ಸ್ ಇತ್ತು, ಅಷ್ಟು ವಿಸಿಬಿಲಿಟಿ ಇತ್ತು, ಮತ್ತು ಅಷ್ಟು ಸಾಮರ್ಥ್ಯ ಇತ್ತು. ನನಗೆ ಗೊತ್ತಿದೆ, ನನ್ನ ಸಾಮರ್ಥ್ಯ ನನಗೆ ಗೊತ್ತಿದೆ. ಇವತ್ತು ಯಾವ ಹಿನ್ನೆಲೆಯೂ ಇಲ್ಲದೆ, ಹಣ ಬೆಂಬಲ, ಜನ ಬೆಂಬಲ ಯಾವುದೂ ಇಲ್ಲದೆ ಇವತ್ತೊಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ನಾವು ಒಂದಷ್ಟು ಜನ ಜೊತೆ ಸೇರ್ಕೊಂಡು ಕಟ್ಟಿ ನಿಲ್ಲಿಸಿದ್ದೀವಿ. ಅಂದರೆ ಆಮ್ ಆದ್ಮಿ ಪಕ್ಷವನ್ನು ಕಟ್ಟೋದು ಕಷ್ಟ ಇತ್ತಾ? ಬಹಳ ಸುಲಭ ಇತ್ತು. ಆದರೆ ನಾನು ಹೇಳಿದೆ, ಈಗಲೇ ನನ್ನ ರಾಜೀನಾಮೆ ಪತ್ರವನ್ನು ಬರೆದು ಕೊಡ್ತೀನಿ ನಿಮಗೆ, ಪೋಸ್ಟ್ ಡೇಟೇ ಹಾಕಲ್ಲ. ಯಾವತ್ತು ನಿಮಗೆ ನಾನು ಕೊಟ್ಟಿರೋ ಗೋಲ್ಸಲ್ಲಿ ನಾನು ಮುಟ್ತಾ ಇಲ್ಲ ಅಂತ ಅನ್ನಿಸ್ದಾಗ, ಗುರಿ ಮುಟ್ತಾ ಇಲ್ಲ, ನಾನೇ ಕೊಟ್ಟಿರುವಂಥ ಗುರಿಯನ್ನು ಅಂದಾಗ, ನೀವು ಆ ರಾಜೀನಾಮೆಯನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಡೇಟ್ ಹಾಕ್ಕೊಳ್ಳಿ, ನಾನು ಬಿಡುಗಡೆ ಮಾಡಿ ಕೊಡಿ ಅಂದೆ. ಇಲ್ಲ, ಅವರು ಆವತ್ತೇನು ಮಾಡಿದ್ರು ಅಂದರೆ, ಆವತ್ತು ನಾವು 3-4 ಜನ ಸಹ ಸಂಚಾಲಕರಿದ್ವಿ, 10 ಸಂಚಾಲಕರನ್ನ ಮಾಡಿ ಹತ್ರಲ್ಲಿ ನನ್ನೊಬ್ಬನ ಮಾಡಿದ್ರು. ಅದು ಇನ್ನೂ ಡಿಮೋಷನ್ ಮಾಡಿಬಿಟ್ರು. ಪ್ರಮೋಷನ್ ಅಲ್ಲ, ಡಿಮೋಷನ್ ಮಾಡಿದ್ರು. ಅದು ಮತ್ತೆ ಇನ್ನೊಂದು ಕಿತ್ಕೊಂಡು ಹೋಗ್ಬಿಡ್ತು. ಒಂದು ರೀತಿಯಲ್ಲಿ ಅಭ್ಯಪಾರಿ ಆಗಿಬಿಡ್ತು ಆಮ್ ಆದ್ಮಿ ಪಾರ್ಟಿ. ಅದು ನಿಜಕ್ಕೂ ನೀವೆಲ್ಲ ನೋಡಿದಾಗ ಕಳೆದುಕೊಂಡಂತಹ ಅಂದರೆ ನಿಜಕ್ಕೂ ಒಂದು ವಿಚಾರದಲ್ಲಿ ಇವತ್ತಿರುವಂಥ ಸಾರ್ಥಕತೆ ಅಥವಾ ಜನರಿಗೆ ಸ್ಫೂರ್ತಿಯನ್ನು ನಾನು ಕೊಡೋದಕ್ಕೆ ಸಾಧ್ಯ ಇತ್ತೋ ಇಲ್ಲೋ ಗೊತ್ತಿಲ್ಲ, ಆಮ್ ಆದ್ಮಿ ಪಾರ್ಟಿಲೇ ಮುಂದುವರೆದಿದ್ರೆ. ಆದರೆ ಇನ್ನೊಂದಷ್ಟು ರಾಜಕೀಯವಾಗಿ ನಾವು ಬಲಗೊಳ್ಳೋದು ಸುಲಭವಾಗಿತ್ತು, ಇಷ್ಟು ಶ್ರಮ ಪಡಬೇಕಾಗಿರಲಿಲ್ಲ. ಆದರೆ ಏನೇ ಆಗಲಿ ನಾವು ಪಟ್ಟಿರೋ ಶ್ರಮ ವ್ಯರ್ಥ ಆಗೋದಿಲ್ಲ. ಹಾಗಾಗಿ ಇವತ್ತು ರವಿ ಕೃಷ್ಣಾರೆಡ್ಡಿ ಅಂದರೆ ಲಕ್ಷಾಂತರ ಜನರಿಗೆ ಒಂದು ಸ್ಫೂರ್ತಿ. ಕಳೆದ 6 ವರ್ಷಗಳಲ್ಲಿ ಕಡಿಮೆ ದಾರಿ ಸವಿಸಿಲ್ಲ. 6 ವರ್ಷ ಅಲ್ಲ, 9 ವರ್ಷದಲ್ಲಿ. ಆಮ್ ಆದ್ಮಿ ಪಕ್ಷ ಬಿಟ್ಟು ಸರಿಯಾಗಿ 9 ವರ್ಷ ಆಯಿತು. ಇವತ್ತಿಗೆ ನಾನು ಕಡಿಮೆ ದೂರ ಬಂದಿಲ್ಲ, ಬಹಳ ದೂರ ಬಂದಿದ್ದೀನಿ. ಇವತ್ತು ರವಿ ಕೃಷ್ಣಾರೆಡ್ಡಿನೇ ಒಂದು ಮೌಲ್ಯ, ಒಂದು ಇದಾಗಿದೆ, ನನಗದು ಗೊತ್ತಿದೆ. ಸೊ ಹಾಗಾಗಿ ಅಲ್ಲಿದ್ದಾಗ ಏನಾಗ್ತಿತ್ತೋ ಬಿಡ್ತಿತ್ತೋ ಗೊತ್ತಿಲ್ಲ. ಬಟ್ ಇವತ್ತಿಗೂ ನಾನು ತುಂಬ ಕಳ್ಕೊಂಡಿಲ್ಲ. KRS ಪಕ್ಷದ ಹೆಸರು ಹೇಳ್ಕೊಂಡು ಒಂದು ಹಳದಿ ಟಿ ಶರ್ಟ್ ಹಾಕ್ಕೊಂಡು ಇವತ್ತು KRS ಯಾವುದೋ ಸರ್ಕಾರಿ ಕಚೇರಿಗೆ ಹೋದರೆ ಲಂಚ ಕೇಳಿದವನು ಬಾಲ ಮುದ್ರಕೊಂಡು ಚಡ್ಡಿ ಒದ್ದೆ ಮಾಡ್ಕೊಂಡು ಕೆಲಸ ಮಾಡ್ಕೊಳ್ತಾ ಇದ್ದಾನೆ. ಲಕ್ಷಾಂತರ ಜನ ಇವತ್ತಿಗೆ ಆ ಧೈರ್ಯ ಮತ್ತು ವಿಶ್ವಾಸ KRS ಪಕ್ಷದಿಂದ ಪಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಅದು ರಾಜಕೀಯವಾಗಿ ಬೇರೆ ರೀತಿಯಲ್ಲೇ ಪ್ರಭಾವ ಬೀರಬಹುದಿತ್ತು ಆಮ್ ಆದ್ಮಿ ಪಾರ್ಟಿಲಿ, ಖಂಡಿತ. ಆದರೆ ಇವತ್ತು ಜನರ ಮಧ್ಯೆ, ಜನಸಾಮಾನ್ಯರು, ಅದು ಅತ್ಯಂತ ಮಧ್ಯಮ ವರ್ಗದ ಜನರಿಗೆ KRS ಪಕ್ಷ ಕೊಟ್ಟಿರುವಂತಹ ಒಂದು ಧೈರ್ಯ ಮತ್ತು ವಿಶ್ವಾಸ, that wouldn't have happened if I had continued in ಆಮ್ ಆದ್ಮಿ ಪಾರ್ಟಿ. ಈ ಕರ್ನಾಟಕದಲ್ಲಿ ಈಗಾಗಲೇ ಇರುವಂತಹ ಪಕ್ಷದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿತ್ತು. ತಾವು ಕೂಡ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಲಂಚ ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಎಲ್ಲ ಸರ್ಕಾರಿ ಕಚೇರಿ ಅಧಿಕಾರಿ ವರ್ಗ, ರಾಜಕೀಯದವರಿಗೆ ಗಂಡಿದೆಯಿಂದ ಹೋರಾಟ ಮಾಡಿಕೊಂಡು ಬಂದ್ರಿ. ಆ ಹೋರಾಟದ ಭಾಗವಾಗಿ ತಾವು KRS ಪಕ್ಷ ಸ್ಥಾಪನೆ ಮಾಡಿದ್ರಿ. ಈಗ KRS ಸೈನ್ಯ ಹೇಗಿದೆ? ಕರ್ನಾಟಕದಲ್ಲಿ ನಾವು 31 ಜಿಲ್ಲೆಗಳಲ್ಲಿದ್ದೀವಿ. 1-2 ಜಿಲ್ಲೆಗಳಲ್ಲಿ ಸಶಕ್ತವಾದಂತಹ ಏನು ಜಿಲ್ಲಾ ಸಮಿತಿಗಳಿಲ್ಲ. ಒಂದು 2-3 ಜಿಲ್ಲೆಗಳಲ್ಲೇ ಇಲ್ಲ. ಹಾಗೆ ನೋಡಿದ್ರೆ ತುಂಬ ಚೆನ್ನಾಗಿ ಮಿಕ್ಕ ಒಂದು 8-10 ಜಿಲ್ಲೆಗಳಲ್ಲಿ ತುಂಬ ಚೆನ್ನಾಗಿದೆ. ಇವತ್ತು ನಾವು ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂದರೆ ಕರೆ ಕೊಟ್ಟರೆ ಕನಿಷ್ಠ 1,000 ಜನ ಇವತ್ತು ಆ್ಯಸ್ ಆಫ್ ಟುಡೇ ಕಳೆದ 6 ತಿಂಗಳಲ್ಲೇ ನಮ್ಮ ಪಕ್ಷ ಡಬಲ್ ಬೆಳವಣಿಗೆ ಕಂಡಿದೆ. ಹಾಗೆ ನೋಡಿದ್ರೆ ಸೊ ಇವತ್ತು 1,000 ಜನ ನಾವು ಹಣ ಹಂಚಿದೆ, ನಾವು ಅವ್ರಿಗೆ ಬಸ್ ಟಿಕೆಟ್ ಕೊಡೋದು ಬೇಡ, ಬಿರಿಯಾನಿ ತಿನ್ನಿಸೋದು ಬೇಡ, ಏನಿಲ್ಲ. ನಮ್ಮ ಪಕ್ಷದ ಮೆನು ಅಂತೂ ತುಂಬ ಸಿಂಪಲ್ಲು, ಸೂಪರು.
ಅನ್ನ ಸಾರು ಹಪ್ಪಳದ ಚೂರು ಅಂತ ವೆಜಿಟೇರಿಯನ್ ಫುಡ್ಡು, ಅದರಲ್ಲೂ ಅನ್ನ ಸಾರು ಹಪ್ಪಳದ ಚೂರು, ರಾತ್ರಿ ಆಗಲಿ ಬೆಳಗಾಗಲಿ ಮಧ್ಯಾಹ್ನ ಆಗಲಿ. ಸೊ ಈ ಥರದ ಹೋರಾಟಗಳಿಗೆ ಇವತ್ತು 1,000 ಜನ ಸ್ವಯಂ ಪ್ರೇರಿತವಾಗಿ ಬರ್ತಾರೆ. ಬೆಂಗಳೂರಲ್ಲಿ 10 ವರ್ಷದಿಂದ 7-8 ವರ್ಷದಿಂದ ಟೌನ್ ಹಾಲ್ ಮುಂದೆ ಪ್ರತಿಭಟನೆ ಕೊಡ್ತಾರೆ. ಯಾಕಂದ್ರೆ ನೀವು ಆ ಸಂದರ್ಭದಲ್ಲೆಲ್ಲ ವರದಿ ಮಾಡ್ತೀನಿ, ನಿಮಗೆ ಗೊತ್ತಿದೆ, ಪ್ರತಿಭಟನೆ ಕೊಡ್ತಾಯಿದ್ರು. ಒಂದು ಸಲ ನಾನು ನೋಡ್ತೀನಿ BJPಯವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ರು. 100 ಜನ ಕಾರ್ಪೊರೇಟ್ಗಳಿದ್ದರು ಬೆಂಗಳೂರು BBMPಲಿ ಅವತ್ತು BJPಯವರು. ಆದರೆ ಅವೆಲ್ಲ ಸೇರಿದ್ರು 100 ಜನ ಇರಲಿಲ್ಲ ಅಲ್ಲಿ ಟೌನ್ ಹಾಲ್ ಮುಂದೆ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ. ಅಂದರೆ ಸ್ವಯಂ ಪ್ರೇರಿತವಾಗಿ ಯಾರೂ ಬರೋದಿಲ್ಲ. ದುಡ್ಡು ಕೊಟ್ಟರೆ ಎಂಡ ಕೊಟ್ಟ ಅಥವಾ ಇನ್ಯಾರೋ ದೊಡ್ಡ ರಾಜಕಾರಣಿ ಬರ್ತಾನೆ ಅಂದರೆ ಅವನಿಗೆ ಮುಖ ತೋರಿಸ್ಕೊಳ್ಳೋದಕ್ಕೆ ಅಟೆಂಡೆನ್ಸ್ ಹಾಕೋದಕ್ಕೆ ಕೂಡ ಈ ರಾಜಕಾರಣಿಗಳು ಬರೋದು. ಆದರೆ ಅವ್ರು ಎಲೆಕ್ಷನ್ ಟೈಮಲ್ಲಿ ಸಕ್ರಿಯವಾಗ್ಬಿಡ್ತಾರೆ. ಬಿಲದಿಂದ ಏನು ಇವರ್ತವಲ್ಲ ಇರುವೆಗಳು ಬಂದಾಗಿ. ಯಾಕಂದರೆ ಸಕ್ಕರೆ ಹಂಗಿರುತ್ತೆ ಆ ಟೈಮಲ್ಲಿ. ಸಕ್ಕರೆಗೆ ನನಗೆ ಗೊತ್ತಿರೋಂಗೆ ಸಕ್ಕರೆಗೆ ಏನು ವಾಸನೆ ಇದೆಯೋ ಗೊತ್ತಿಲ್ಲ, ಇರುವೆಗಳು ಕಂಡುಕೊಳ್ತಾವೆ ಅದನ್ನು ಹೆಂಗೋ ಆ ರೀತಿ ಮುತ್ತದಂಗೆ ಬರ್ತಾರೆ. ಯಾಕೆ? ಹಣ, ಹೆಂಡ, ಪ್ರಭಾವ, ಜಾತಿ ಕಾರಣಕ್ಕಾಗಿ. ಆದರೆ ಇವತ್ತು ಯಾವುದೇ ಒಂದು ಪೈಸಾ ಕೊಡದೆ ಸ್ವಯಂ ಪ್ರೇರಿತವಾಗಿ ತಾವೇ ಬಸ್ ಚಾರ್ಜ್ ಹಾಕ್ಕೊಂಡು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಸ್ ಆಗಲಿ ಬಿಡಲಿ, ಉಪವಾಸ ಅಂದರೆ ಉಪವಾಸ, ಸತ್ಯಾಗ್ರಹ, ರಸ್ತೆ ತಡೆ ಮಾಡುವಂಥ ಏಕೈಕ ಪಕ್ಷ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸ್ವತಂತ್ರವಾಗಿ ನಡೀತಿದೆ. ಇವತ್ತು ನಾನು ಗೌರವಾಧ್ಯಕ್ಷ, 3 ತಿಂಗಳಾಗ್ತಾ ಬಂತು ನಾನು ಅಧ್ಯಕ್ಷದಿಂದ ನಿವೃತ್ತನಾಗಿ, ನನ್ನ ಅವಧಿ ಮುಗಿದು. ಆದರೆ ಇವತ್ತಿಗೂ ಪಕ್ಷ ನನ್ನ ಮೇಲೆ ಆಗಲಿ ಯಾರೊಬ್ಬರ ಮೇಲೆ ಆಗಲಿ ಅವಲಂಬಿತವಾಗಿಲ್ಲ, ಸ್ವತಂತ್ರವಾಗಿ. ಆದರೆ ಅದಾಗದೇ ಆಗಲಿಲ್ಲ. ನಾವೆಲ್ಲ ಕಷ್ಟಪಟ್ಟು ತ್ಯಾಗ ಮಾಡಿ ಪಕ್ಷವನ್ನು ಹೀಗೆ ಕಟ್ಟಬೇಕು ಅಂತ ಕಟ್ಟಿರೋದ್ರಿಂದಾಗಿ ಇವತ್ತು ಪಕ್ಷ ಆ ಸ್ಥಿತಿಲಿದೆ. ಏನು ರವಿಕೃಷ್ಣಾರೆಡ್ಡಿನೂ ಇರಲಿಲ್ಲ, ನಿಂಗೇಗೌಡನೂ ಇರಲಿಲ್ಲ, ದೀಪಕ್ ಸಿ ಹಾಲಿ ಅಧ್ಯಕ್ಷರು ಯಾರೂ ಇರಲಿಲ್ಲ, ಅದಕ್ಕಾಗಿ ಸೇರಿಬಿಡ್ತು ಜನ ಅವರಾಗ ಬಂದ್ಬಿಟ್ರು. ಇಲ್ಲ, ನಾವು ತ್ಯಾಗ ಮಾಡಿದ್ದೀವಿ, ದಣಿದಿದ್ದೀವಿ, ದುಡಿದಿದ್ದೀವಿ, ಅವಮಾನ ಅನುಭವಿಸಿದ್ದೀವಿ, ಸೋಲು ಅನುಭವಿಸಿದ್ದೀವಿ, ಬಂಧನಕ್ಕೊಳಪಟ್ಟಿದ್ದೀವಿ. ಇವೆಲ್ಲ ಮಾಡಿ ಇವತ್ತು ಪಕ್ಷ ಜನರ ವಿಶ್ವಾಸನ ಗಳಿಸ್ಕೊಂಡಿರೋ ಕಾರಣಕ್ಕಾಗಿ ತನ್ನ ಕಾಲ ಮೇಲೆ ಯಾವೊಬ್ಬನ ದುಡ್ಡಿನ ಮೇಲೆ ಅಲ್ಲದೆ, ಯಾವೊಬ್ಬ ವ್ಯಕ್ತಿಯ ಮೇಲೆ ಅಲ್ಲದೆ ಇವತ್ತು ಒಂದು ಸ್ವತಂತ್ರ ಪಕ್ಷವಾಗಿ ನಿಲ್ಲುವಂಥ ಸ್ಥಿತಿ ಇವತ್ತು ಬಂದಿದೆ. ಅದರ ಹಿಂದೆ ನಮ್ಮೆಲ್ಲರ ಹಲವಾರು ಜನರ ತ್ಯಾಗ ಇದೆ, ದುಡಿಮೆ ಇದೆ, ಶ್ರಮ ಇದೆ, ಬದ್ಧತೆ ಇದೆ, ವಿಚಾರ ಇದೆ. ಸೊ ಹಾಗಾಗಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದೊಂದು ಸೇನೆ. ನಾವು ಅದಕ್ಕೆ ಸೈನಿಕರು ಅನ್ನೋದು ನಮ್ಮ ಪಕ್ಷ. ಶೀಲ ಮತ್ತು ಶಿಸ್ತು ನುಡಿದಂತೆ ನಡಿಬೇಕು. ನಾವು ಭ್ರಷ್ಟಾಚಾರದ ವಿರುದ್ಧ ಇದ್ದೀವಿ ಅಂದರೆ ನಾವು ಭ್ರಷ್ಟಾಚಾರದ ಪಾಲುದಾರರಾಗಬಾರ್ದು, ಪೋಷಕರಾಗಬಾರ್ದು, ಸುಳ್ಳು ಹೇಳಬಾರ್ದು, ಅಪವಿತ್ರ ಕೆಲಸಗಳನ್ನು ಮಾಡಬಾರ್ದು. ಶೀಲ ನುಡಿದಂತೆ ನಡಿಬೇಕು, ನಮ್ಮ ನುಡಿ ಪಾರದರ್ಶಕವಾಗಿರಬೇಕು. ಮತ್ತು ಶಿಸ್ತು. ಇವತ್ತು KRS ಪಕ್ಷದ 5 ಜನ ಇದ್ದಾರೆ ಅಂದರೆ ಅಲ್ಲಿ 50 ಜನ ದುರುಳರು ದುಷ್ಟರು ಇರಲಿ, ಈ 5 ಜನ ಅವ್ರನ್ನ ಎದುರಿಸ್ತಾರೆ, ಎಲ್ಲ ವಿಡಿಯೋ ಮಾಡ್ತಾರೆ, ಹೊಡಿಬೋದು ಬಡಿಬೋದು. ಹೀಗೆ ಸೋಮಣ್ಣನ ಕಡೆ ಗೂಂಡಾಗಳು ನಮ್ಮ ಇವತ್ತಿನ ರಾಜ್ಯ ಜಂಟಿ ಕಾರ್ಯದರ್ಶಿ ಜೀವನ್ ರಾವ್ರನ್ನ ಹೊಡೆದು ಇಲ್ಲಿ ಕೈಯೆಲ್ಲ ಮುರಿದಾಕಿದ್ರು. ಎಲ್ಲ ಕೇಸ್ ವಾಪಸ್ ತಗೊಂಡ್ರು, ಅವರ ಕೌಂಟ್ರ್ ಕೇಸೆಲ್ಲ ಹಾಕಿ ಕಾಲಿಗೆ ಬಿದ್ದು. ಸೊ ಆವತ್ತಿದ್ದು ಅವರು 100 ಜನ ಇದ್ರು, ನಮ್ಮವ್ರು ಇದ್ದದ್ದು ಎಷ್ಟು, ಪೊಲೀಸರು ಅವ್ರ ಜೊತೆ ಮಿಂಗಲ್ ಆಗ್ತಾರೆ. ನಮ್ಮನ್ನ ಹೊಡೆಯೋದಕ್ಕೆ ಬಂದಿರೋರ ಜೊತೆ ಪೊಲೀಸರೇ ಸೇರ್ಕೊಂಡು ನಮ್ಮ ಹಿಡ್ಕೊಳ್ತಾರೆ, ಅವ್ರು ಹೊಡೆಯೋದಕ್ಕೆ ಬಿಡ್ತಾರೆ. ಅವನೊಬ್ಬ ಲೋಫರು, ಅಯೋಗ್ಯ, ನೀಚ, ಒಬ್ಬ ಮುರಳೀಧರ್ ಅನ್ನುವಂಥ DYSP ನನ್ನನ್ನು ತಗೊಂಡೋಗಿ ಹೊಳೆ ನರಸೀಪುರದಲ್ಲಿ JDS ಗುಂಡಗಳು ಕೊಟ್ಬಿಡ್ತಾ ಇದ್ದ 10 ಅಡಿ ದೂರದಲ್ಲಿ. ಈ ಗಣಪತಿ ಅಂತ ಒಬ್ಬರು ತೀರೋದ್ರಲ್ಲ, ಅದು ಆತ್ಮಹತ್ಯೆ ಮಾಡಿಕೊಂಡು ಒಬ್ಬರು DYSP, ಅವರ ಸ್ವಂತ ತಮ್ಮ, ಅವರು ASP ಆಗಿದ್ರು, ಅಡಿಷನಲ್ ಸೂಪರ್ಡೆಂಟ್ ಆಫ್ ಪೊಲೀಸ್ ಆಗಿದ್ರು. ಅವರು ಆ ಕ್ಷಣಕ್ಕೆ ಬಂದಿರಲಿಲ್ಲ ಅಂದಿದ್ರೆ, ಇನ್ನೊಂದು 10 ಸೆಕೆಂಡ್ ಆಗಿದ್ದಿದ್ರೆ ಇವನು ನನ್ನನ್ನು ತೆಗೆದುಕೊಂಡು ಹೋಗಿ ಮುರಳೀಧರ್ ಅನ್ನುವಂಥವನು ತಗೊಂಡು ಹೋಗಿ ಅವನು ಆ ನಾಯಿ ನರಿಗಳಿಗೆ ಬಿಸಾಕ್ಬಿಡ್ತಾ ಇದ್ದ. ಏನಾಗ್ತಿತ್ತೋ ಬಿಡ್ತಿತ್ತೋ ಗೊತ್ತಿಲ್ಲ. ಆಚೆ ಏನು ಗೆಡ್ಡಿದ್ದು ಆಚೆ ಕಾಯ್ತಾ ಇದ್ದಾರೆ ಕಲ್ಲು ತಗೊಂಡು ಹೊಡೆಯೋಕ್ಕೆ ನಮ್ಮನ್ನೆಲ್ಲ. ಕಲ್ಲಲ್ಲಿ ಹೊಡೆದ್ರು, ರಕ್ತ ಬಂತು. ನಮ್ಮವ್ರಿಗೆ ಗಾಡಿಗೆ ಬಿತ್ತು, ನನಗೂ ಗಾಯ ಎಲ್ಲ ಒಂದಷ್ಟು ಇಲ್ಲೆಲ್ಲ ಪರಿಚಿತ ಒಬ್ಬರಿಗೆ ಕೈಗೆ ಏಟು ಬಿತ್ತು, ರಕ್ತ ಹರಿತು. ಅವತ್ತು ಪೊಲೀಸ್ ಗಾಡಿ ಗಾಜು ಹೊಡೆದಾಕಿದ್ರು, ಅವ್ರದ್ದು ವಿಂಡ್ಶೀಲ್ಡ್ ಹೊಡೆದಾಕಿದ್ರು. ಪೊಲೀಸರಿಗೆ ರೇವಣ್ಣನ ಕಡೆ ಗುಂಡಗಳ ಮೇಲೆ ಒಂದು ಕೇಸ್ ಹಾಕೋದಕ್ಕೆ ದಮ್ಮಿಲ್ಲ ಅವ್ರಿಗೆ. ಆದರೆ ಆವತ್ತು ಏನೋ ಅವ್ರ ಹೆಸರೇನೋ ಚೆನ್ನಾಗಿದೆ, ತಮ್ಮಯ್ಯ ಅನಿಸುತ್ತೆ, ತಮ್ಮಯ್ಯ ಸಂತೋಷ ತಮ್ಮಯ್ಯ ಇರಬೇಕು. ಅವ್ರು ಬಂದು ಅವತ್ತು ನಿಲ್ಲಿಸಿದ್ರು. ಏನು ಮಾಡ್ತಿದ್ದೀರ ಅಂತೇಳಿ ಅವನ್ನ DYSPನ, ಇಲ್ಲಾಂದ್ರೆ ಅವ್ನು ತಗೊಂಡೋಗಿ ನಾರಿನ ರೇಗಳು ಬಿಸಾಕ್ಬಿಡ್ತಾ ಇದ್ದ. ಆದರೆ ಇವತ್ತು ಯಾವುದಕ್ಕೂ ಎದುರದೆ, ಇವತ್ತು 4 ವರ್ಷದಿಂದ ಕತೆ ನಾನು ಹೇಳ್ತಾ ಇರೋದು, 2022 ಯಾವುದು ಆಗಸ್ಟಲ್ಲೋ ಏನೋ ನಡೆದಂಥ ಘಟನೆ, ಅದು ಜುಲೈ ಅಲ್ಲ, ಆವತ್ತು ದೇವೇಗೌಡರ ಸಾಮ್ರಾಜ್ಯದ ಪತನ ಆರಂಭವಾಗಿದ್ದು. ಅಲ್ಲಿ ತನಕ ಕಳೆದ 20-30 ವರ್ಷದಲ್ಲಿ ಹೊಳೆ ನರಸೀಪುರಕ್ಕೆ ಹೋಗಿ KRS ಪಕ್ಷ ಚಾಲೆಂಜ್ ಮಾಡಿದ ರೀತಿಯಲ್ಲಿ ಯಾರೂ ಚಾಲೆಂಜ್ ಮಾಡಿರಲಿಲ್ಲ. ನಾವು ಚಾಲೆಂಜ್ ಮಾಡಿದ ಮೇಲೆ ಕಾಂಗ್ರೆಸ್ನವ್ರಿಗೆ ಅವಮಾನ ಆಯಿತು. ಆವಾಗ ಅವ್ರು ಸ್ವಲ್ಪ ಅಯ್ಯೋ KRS ಪಾರ್ಟಿ ಇದು ಯಾರು ಹೆಸರೇ ಕೇಳಿಲ್ಲ, ನೋಡೇ ಇಲ್ಲ, ಅದೇನಪ್ಪ ಅವರು ಬಂದಂಗೆ ಮಾಡಿದಾರೆ, ನಾವು ಇಷ್ಟು ಅಯೋಗ್ಯರ, ಇಷ್ಟು ನಾಲಾಯಕಗಳ, ಇಷ್ಟು ಅದೇನು ಆ ಪದಗಳು ಬಳಸೋದಕ್ಕೆ ಇಷ್ಟ ಇಲ್ಲ, ನಿರ್ವೀರ್ಯರ, ನಿಶಕ್ತರ ಅಂತ ಅವ್ರಿಗೆ ಅನ್ನಿಸ್ತು. ಹಾಗಾಗಿ ಅವ್ರ ಧೈರ್ಯ ತಗೊಂಡು ಅಲ್ಲಿ ಹೇಳ್ತಾಯಿದ್ರು, ಪತ್ರಕರ್ತರು ಹೇಳ್ತಾರೆ, ಈಗಲೂ ಹೇಳ್ತಾರೆ, ಆ ಸಂದರ್ಭದಲ್ಲಿ 5 ಜನ ಕಾಂಗ್ರೆಸ್ನವರು ಚುನಾವಣಾ ಪ್ರಚಾರಕ್ಕೆ ಮನೆಗೆ ಹೋದರೆ 10 ಜನ ಪೊಲೀಸರು ಅವರಿಗೆ ಕಾವಲು, ಪ್ರೊಟೆಕ್ಷನ್.
ಆ ಪರಿಸ್ಥಿತಿ ಇತ್ತು. ಅಂಥದ್ರಲ್ಲಿ ಹೋಗಿ ನಾವು ಸುಮಾರು 4-5 ಸಾವಿರ ಜನ ಗುಂಪು ಸೇರಿದ್ದಾರೆ ನಮ್ಮ ನೋಡೋದಕ್ಕೆ. ನಾವು ಇದ್ದಿದ್ದು 300-400 ಜನ. ಹೆದರಲಿಲ್ಲ, ದಂಡಿಗೆ ಹೆದರಲಿಲ್ಲ, ದಾಳಿಗೆ ಹೆದರಲಿಲ್ಲ. ಆದರೆ ಈ ಥರದ ಹೋರಾಟ ಮಾಡುವಂಥ ಶಕ್ತಿ ಇರುವಂಥ ಏಕೈಕ ಪಕ್ಷ ಇವತ್ತು. ಇಷ್ಟು ಸಾವಿರ ಜನ ಅದೇನೋ ದೊಣ್ಣೆ ಹಿಡ್ಕೊಂಡು ಇವಾಗೇನೋ ಪಥಸಂಚಲನ ಮಾಡ್ತಾ ಇದ್ದಾರಲ್ಲ, ಈ ಪಥಸಂಚಲನ ಮಾಡ್ತಿರೋರಲ್ಲಿ ಒಬ್ಬ ಅಲ್ಲ, ಅಷ್ಟು ಸಾವಿರಾರು ಜನ ಊರುಗಳೆಲ್ಲ ಮಾಡಿದ್ರಲ್ಲ. ಒಂದು ದಿವಸ ಹೋಗಿ ತಾಲೂಕು ಆಫೀಸ್ ಮುಂದೆ ಲಂಚ, ಭ್ರಷ್ಟಾಚಾರ ನಮ್ಮ ದೇಶದ ಅತಿ ದೊಡ್ಡ ಶತ್ರು, ನಮ್ಮ ದೇಶ ಚೆನ್ನಾಗಾಗಬೇಕು ಅಂದರೆ, ವಿಶ್ವಗುರು ಆಗಬೇಕು ಅಂದರೆ ಇಲ್ಲಿ ನ್ಯಾಯ, ಅಕ್ರಮ, ಭ್ರಷ್ಟಾಚಾರ ನಿಲ್ಲಬೇಕು, ಹಾಗಾಗಿ ತಾಲೂಕು ಆಫೀಸಲ್ಲಿ ಇವತ್ತು ಭ್ರಷ್ಟಾಚಾರ ನಿಲ್ಲಿಸಿ ಅಂತ ಹೇಳಿದಾರ. ಇನ್ಯಾವ ದೇಶಭಕ್ತಿ ಇವ್ರದ್ದು? ನಿಜವಾದ ದೇಶಭಕ್ತರು KRS ಪಕ್ಷದವರು. ನಾವು ಹೋಗಿ ಇವತ್ತು ಲಂಚ, ಭ್ರಷ್ಟಾಚಾರ, ಅನ್ಯಾಯ, ಅಕ್ರಮವನ್ನು ನಿಲ್ಲಿಸೋದಕ್ಕೆ ಕೈಯಲ್ಲಿ ಲಾಠಿ, ಬಾಯಲ್ಲಿ ಸೀಟಿ, ಇವ್ರು ನಮ್ಮ ಧ್ಯೇಯವಾಕ್ಯ. ಬಾಯಲ್ಲಿ ಸೀಟಿ, ಕೈಯಲ್ಲಿ ಲಾಠಿ ಹಿಡ್ಕೊಂಡು ಅನ್ಯಾಯ ಅಕ್ರಮಗಳನ್ನು ನಿಲ್ಲಿಸ್ತೀವಿ ಅಂತ ನಾವು ಹೇಳ್ತಾ ಇದ್ವಿ. ಸೊ ಹಾಗಾಗಿ BJP, JCB ಪಕ್ಷದವರು, BJP, ಕಾಂಗ್ರೆಸ್, JDS ಈ ಪಥಸಂಚಲನ ಮಾಡೋರು, ಇನ್ನೊಂದು ಮಾಡೋರು ಯಾವತ್ತಾದರೂ ಹೋಗಿ ಅವರು ಯಾವ ತಾಲೂಕು ಆಫೀಸಲ್ಲೋ ಗ್ರಾಮ ಪಂಚಾಯತಿಲೋ ಭ್ರಷ್ಟಾಚಾರದ ವಿರುದ್ಧ ಪ್ರಶ್ನೆ ಮಾಡಿದಾರಾ? ಜನರಿಗೆ ಧೈರ್ಯ ಕೊಟ್ಟಿದ್ದಾರಾ? ಕಾಂಗ್ರೆಸ್ ಅವರು, JDS ಅವರು, BJP ಅವರು ತಾಲೂಕು ಆಫೀಸ್ ಮುಂದೆ ಹೋಗಿ ಏನ್ರಯ್ಯ ಲಂಚ ಕಳ್ತಿರಲ್ಲ, ಇಲ್ಲ ಇದು ನಿಮ್ಗೆ ನಾಚಿಕೆ ಆಗಲ್ವ ಅಂತ ಕೇಳಿದಾರ? ಆದ್ರೆ 5 ಬೆರಳಿಗೆ 5 ಉಂಗ್ರ ಹಾಕೊಂಡು ಕುದ್ಗೆಗೆ ನಾಯಿ ಚೇನ ಹಾಕೊಂಡು ಅಲ್ಲಿ ಹೋಗಿ ದಲ್ಲಾಳಿ ಕೆಲಸ ಮಾಡೋರು ಯಾರು? ಬಿಳಿಯಾದ ಗರಿಗರಿಯಾದ ಬಟ್ಟೆ ಹಾಕ್ಕೊಂಡು ಯಾರು ಮಾಡ್ತಿದ್ದಾರೆ? ಅದೇ ಪಕ್ಷದ ಪುಡಾರಿಗಳೇ. ಹಾಗಾಗಿ ಇವತ್ತು ಭ್ರಷ್ಟಾಚಾರದ ಪೋಷಕರು ಯಾರು? ಪ್ರಮೋಟರ್ಸ್ ಯಾರು? JCB ಪಕ್ಷಗಳವರೇ. ಹಾಗಾಗಿ ಇವತ್ತು ನಿಜವಾದ ದೇಶಭಕ್ತಿ, ರಾಷ್ಟ್ರಭಕ್ತಿ, ನಾಡಪ್ರೇಮ ಇರುವಂಥ ನಾಡ ಯೋಧರು ಯಾರು ಅಂದರೆ ಇವತ್ತು ಸದ್ಯಕ್ಕೆ KRS ಪಕ್ಷ. ನೀವು ಕೇಳಿದ ಪ್ರಶ್ನೆಗೆ KRS ಪಕ್ಷದ ಸೈನ್ಯ ಈ ಥರ ಶೀಲ ಮತ್ತು ಶಿಸ್ತಿನಲ್ಲಿ ಇವತ್ತು ಕೆಲಸ ಮಾಡ್ತಾ ಇದೆ. ನಮ್ಮದು ಮಲ್ಟಿಪ್ಲೈ ಆಗ್ತಾನೇ ಇದೆ. ಪ್ರತಿ ದಿವಸ ಜನ ಸೇರ್ತಾ ಇದ್ದಾರೆ. ಏನೋ ಫೋನಲ್ಲಿ ಮಿಸ್ಡ್ ಕಾಲ್ ಕೊಟ್ಬಿಟ್ಟು ಮೆಂಬರ್ ಆಗಿಬಿಟ್ರೆ ಯಾರ್ಯಾರ್ದೋ ತಗೊಂಡು ಎಲ್ಲ ಫೋನ್ಗಳು ಮಿಸ್ಡ್ ಕಾಲ್ ಕೊಟ್ಟಿದ್ದಾನೆ ಅನ್ನೋದು ಗ್ಯಾರಂಟಿನೂ ಇಲ್ಲ, ಪ್ರೂಫು ಇಲ್ಲ. ಪ್ರಪಂಚಕ್ಕೆ ಅದೊಂದು ಪಕ್ಷ ನಮ್ಮದು. ನಗೆಪಾಟ್ಲು ಹೋರಾಟಗಾರರು ಮಾರಾಟಗಾರರಲ್ಲ, ಮಾರಾಟವಾಗಿರುವವರು ಅಂತಿರ್ಬೇಕು. ಅದು ಹೋರಾಟವನ್ನು ಮಾರಾಟಕ್ಕೆ ಇಟ್ಟಿರ್ತಾರೆ. ಹಲವಾರು ಜನ ಮಾರಾಟವಾಗಿಲ್ಲ. ಈಗ ನಮ್ಮ SR ಹಿರೇಮಠರು, ದೊರೆಸ್ವಾಮಿ ಥರದವರು ನಿಜಕ್ಕೂ ಕರ್ನಾಟಕ ರತ್ನ. ಯಾರು? HS ದೊರೆಸ್ವಾಮಿಯವರು. ಕರ್ನಾಟಕ ರತ್ನ ಕೊಡಬೇಕಾಗಿತ್ತು ಅವ್ರು. ಸಾವಿರಾರು ಲಕ್ಷಾಂತರ ಕೋಟಿ ರೂಪಾಯಿಗಳ ಆಸ್ತಿಯನ್ನು ಉಳಿಸುವಂಥ ಹೋರಾಟದಲ್ಲಿ ಕೈ ಇದ್ದಂಥವ್ರು ಸ್ವಾತಂತ್ರ್ಯ ಹೋರಾಟಗಾರರು. ಇವತ್ತು ನಾಡೋಜ ಅಂತ ಹೆಸರು, ನಾಡೋಜ ಕೊಡಬೇಕಾಗಿತ್ತು, ರಾಜ್ಯ ಕೊಂಡಾಡಬೇಕಾಗಿತ್ತು SR ಹಿರೇಮಠರನ್ನ. ಒಂದು ಯಾವುದೋ ಪುಂಡ್ರಿಗೆ, ಪೋಖ್ರಿಗೆ, ಕ್ಷುಲ್ಲಕರಿಗೆ, ಹಾದಿ ಏನು ನೀಚ್ ಕೆಲಸ ಮಾಡೋರಿಗೆಲ್ಲ ನಮ್ಮ ಯೂನಿವರ್ಸಿಟಿಗಳು ಅಯೋಗ್ಯರು ಏನು ಡಾಕ್ಟ್ರೇಟ್ ಕೊಡ್ತಾರೆ. SR ಹಿರೇಮಠ SLC PUCನಲ್ಲಿ ರ್ಯಾಂಕ್ ಹೋಲ್ಡರು, ಅಮೇರಿಕದಲ್ಲಿ MS ಮಾಡಿದಂಥವ್ರು, MSc MBA ಮಾಡಿದಂಥವ್ರು, ಅಲ್ಲಿದ್ದಂಥವ್ರು ಇಲ್ಲಿ ಬಂದು ಇಷ್ಟು ವರ್ಷಗಳಿಂದ ಹೋರಾಟ ಮಾಡ್ತಿದ್ದಾರೆ, ಜನರಿಗೆ ಹೇಳಿಕೆಗೆ ಕೆಲಸ ಮಾಡ್ತಾರೆ. ಅವರ ಏಕೈಕ ಕಾರಣಕ್ಕಾಗಿ ಇವತ್ತು 30-40 ಸಾವಿರ ಕೋಟಿ ರೂಪಾಯಿ ತೆಗೆದಿಡಲಾಗಿದೆ. ರಿಹ್ಯಾಬಿಲಿಟೇಷನ್ ಆ್ಯಂಡ್ ರಿಜುವಿನೇಷನ್, ಪುನಶ್ಚೇತನ ಮತ್ತು ಪುನರ್ನವೀಕರಣಕ್ಕಾಗಿ ಇಲ್ಲಿ ಗಣಿಬಾಧಿತ ತಾಲೂಕುಗಳಲ್ಲಿ ಇಷ್ಟೆಲ್ಲ ಸಾಧನೆ ಇದೆ. ಅವ್ರಿಗೆ ಯಾವುದಾದ್ರು ಯೂನಿವರ್ಸಿಟಿಯವರು 81 ವರ್ಷ, ಮೊನ್ನೆ ನವೆಂಬರ್ 5ಕ್ಕೆ 81 ವರ್ಷ ತುಂಬಿತು ಹಿರೇಮಠರಿಗೆ. ನಾಡು ಏನು ನೆನಪಿಸ್ಕೊಳ್ತಾ ಇದೆಯಾ? ಕೃತಜ್ಞ ಜನರು ನಾವು ಅನ್ನುವಂಥ ಸ್ಥಿತಿ ಬಂದಿದೆ. ಆದರೆ ಒಂದು ಯೂನಿವರ್ಸಿಟಿಯವ್ರಿಗೆ ಅವ್ರಿಗೊಂದು ಡಾಕ್ಟ್ರೇಟ್ ಕೊಡುವಂಥ ಯೋಗ್ಯತೆ ಇಲ್ಲ. ಯಾವನೋ ಏನೇನೋ ದುಡ್ಡು ಕೊಟ್ಟವ್ರಿಗೆಲ್ಲ ಮಾರ್ಕೊಳ್ತಾರೆ. ಎಷ್ಟು ಜನ ರೇಪಿಸ್ಟ್ಗಳು ಕೊಟ್ಟಿಲ್ಲ ಇವತ್ತು ನಾವು ಲೆಕ್ಕ ಹಾಕಿದ್ರೆ. ಹಂಗೆ ನೋಡಿದ್ರೆ ಇಂಥ ಹೋರಾಟಗಾರರು ಈಗಲೂ ಇದ್ದಾರೆ. ಆದರೆ ಇದರ ಮಧ್ಯೆನೇ ಹಲವಾರು ಬಹಳ ಹೋರಾಟಗಾರರು ನೀವು ಹೇಳ್ದಂಗೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅವ್ರದ್ದು ತುತ್ತೂರಿ ಓದಬೇಕು ನಾವು. ಇವತ್ತು ಯಾವ ಪಕ್ಷ ಅಧಿಕಾರದಲ್ಲಿ ಇವ್ರು ತುತ್ತೂರಿ ಓದಬೇಕಷ್ಟೇ. ಗೆದ್ದೆತ್ತಿನ ಬಾಲ ಹಿಡಿಯೋದು. ಒಂದು ಕಾಲದಲ್ಲಿ ಇವರು ಹೋರಾಟ ಮಾಡ್ಕೊಂಡು ಬಂದಿದ್ದರಿಂದ ಇವ್ರಿಗೆ ಮಾನ ಮರ್ಯಾದೆ ಬಂದಿದ್ದು. ಇವ್ರು ಯಾವ ದೊಡ್ಡ ಮನುಷ್ಯರು ಅಂತಿತ್ತು. ಇವರು ಹೋರಾಟ ಮಾಡ್ಕೊಂಡು ಬಂದರು ಸಮಾಜಕ್ಕೊಂದು. ಆದರೆ ನಿಜಕ್ಕೂ ಪ್ರಾಮಾಣಿಕತೆ, ಬದ್ಧತೆ ಇತ್ತ? ಹೋರಾಟ ಮಾಡೋಂಥ ಟೈಮಲ್ಲಿ ಅನಿವಾರ್ಯವಾಗಿ ಒಳ್ಳೆಯವ್ರ ಥರ ಒಂದು ವಿಚಾರಕ್ಕೆ ಹೋರಾಟ ಮಾಡಿದ್ರು. ತದನಂತರ ಅದರಿಂದ ಲಾಭ ಮಾಡ್ಕೊಳ್ಬಹುದು ಅಂತ ಬಂದಾಗ ಏನು ಮಾಡಿದ್ರು? ತಮ್ಮ ಆತ್ಮವನ್ನೇ ಅಡವಿಟ್ಟುಕೊಂಡು ಹಣ ಮಾಡ್ತಾ ಇದ್ದಾರೆ. ಅದು ಜಾತಿ, ಭಾಷೆ, ಸಮೂಹ. ನಾನು ಹೇಳ್ತಿರೋದು ಕೆಲವೊಂದು ಜಾತಿ ಸಂಘಟನೆಗಳು, ಕೆಲವೊಂದು ಭಾಷೆ ಸಂಘಟನೆಗಳು, ಕೆಲವೊಂದು ಈ ರೈತ ಸಂಘದಂಥ ಸಮೂಹ ಸಂಘಟನೆಗಳು, ಹಲವಾರು ಹೋರಾಟಗಾರರು ಇವತ್ತಿರುವಂಥವ್ರು, ಹಲವಾರು ಜನ, ಬಹುತೇಕರು ಅಂದರೆ ಮುಂಚೂಣಿಯಲ್ಲಿರೋರು ಡೀಲ್ ಮಾಸ್ಟರ್ಗಳು. ಅದರಲ್ಲೂ ಪ್ರಾಮಾಣಿಕತೆ, ಬದ್ಧತೆ ಉಳಿಸ್ಕೊಂಡವ್ರು ಇದ್ದಾರೆ, ಕಡಿಮೆ. ನೀವೇ ಹೇಳಿ. ಪತ್ರಕರ್ತರಿಗಂತೂ ನಾವು ಏನು ಹೇಳೋದೇ ಬೇಕಾಗಿಲ್ಲ, ಅವರೇ ಹೇಳ್ತಾರೆ. ಆದರೆ ನನ್ನಷ್ಟು ಧೈರ್ಯವಾಗಿ ಹೇಳೋದಿಲ್ಲ. ಇವತ್ತು ಅದೇನೆ ಪತ್ರಕರ್ತರು ಹೇಳಬೇಕಾಗಿರೋದನ್ನು ನಾವು ಅನಿವಾರ್ಯವಾಗಿ ಹೇಳುವಂಥ ಸ್ಥಿತಿಗೆ ಬಂದಿದೆ.